ಇವೆಲ್ಲ ಪನ್ನೀರ್ ಒನ್ನು ಸ್ವಲ್ಪ ಹಳದಿ ಇದ್ದಾವೆ, ಬಟ್ ಅದಕ್ಕೊಂದ್ಸರಿ ಬ್ರೋಡ್ರ್ ಕೊಟ್ಟಿದ್ದೀವಿ. ಈಗ ಮತ್ತೆ ಒಂದು ಕೊಡಬೇಕು ನಾವು. ನೋಡಿ ಕಾಳುಗಳೆಲ್ಲ ಚೆನ್ನಾಗಿ ಹಿಡಿದೇವೆ ಈ ಸರಿ, ಕಾಳು ಹಿಡಿದೆ. ಸೊ ಅದಕ್ಕೆ ನಾವು ನೆಕ್ಸ್ಟು ಪನ್ನೀರ್ ಒನ್ ಈ ತಳಿನೇ ನೆಕ್ಸ್ಟ್ ಅಡಿಕೆ ಗಿಡಗಳು ಎಲ್ಲವಕ್ಕೂ ಅಡಿಕೆ ಗಿಡಗಳಿಗೆ ಇವನ್ನೇ ಹಾಕೋಣ ಅಂದ್ಕೊಂಡಿದ್ದೀವಿ ನಮ್ಮ ಫ್ಲ್ಯಾಟಲ್ಲಿ. ಸರಿ ಎಲ್ಲ ಕಟ್ ಮಾಡಿದ್ದೀವಿ. ಕಟ್ ಮಾಡಿದ್ದು ಎಲ್ಲ ತೆನೆಗಳು ಎರಡೆರಡು ಹೊಡ್ತಾ ಇದ್ದಾವೆ ನೋಡಿರಿ. ಒಂದು ಮಾಡಿದ್ವಿ, ಎರಡು ಆಗ್ತಾಯಿದ್ದಾವೆ. ಇಲ್ಲೂ ಅಷ್ಟೇ ಎರಡು ಆಗ್ತಾಯಿದ್ದಾವೆ. ಸೊ ಕಾಯ್ಬೇಕು. ಇನ್ನು 2 ವರ್ಷ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ತಿಕ್ಕಾಗೆ ಬುಷ್ಯಾಗಿ ಮಾಡಿಕೊಂಡ್ರೆ ಕಾಳುಮೆಣಸು ಒಳ್ಳೆ ನಾವು ಇಳುವರಿ ಮಾಡ್ಕೋಬೋದು ಅಂದ್ಕೊಂಡಿದ್ದೀನಿ. ನೋಡಿ ಇದೊಂದು ಗಿಡದಲ್ಲಿ ನೀವು ನೋಡಿದ್ರೆ ತೆನೆಗಳು ಹೇಗೆ ಹಿಡಿದಿದ್ದಾವೆ ಅಂದರೆ ಸ್ವಲ್ಪ ಮೈಕ್ರೋನ್ಯೂಟ್ರಿಯೆಂಟ್ಸಿಂದ ಒಂದು ಪ್ರಭಾವ ಆಗಿರ್ಬೋದು ಇದಕ್ಕೆ. ಸೊ ಇದೊಂದು ಗಿಡ ಎಷ್ಟು ಕಾಳುಗಳು ಹಿಡಿದಿದೆ ನೋಡಿ, ಎಲ್ಲಿ ನೋಡ್ರೆ ಕಾಳುಗಳಿದ್ದಾವೆ. ಇದು ಪನ್ನೀರ್ ಒನ್ ಇದು. ಸೊ ಕಾಳುಗಳು ಹೇಗಿದೆ ನೋಡಿ. ಶ್ರಮ ಬೇಕು, ಶ್ರಮ ಇದ್ದರೆ ಕಾಳುಮೆಣಸುಗಳನ್ನು ನಾವು ಆರಾಮಾಗಿ ಮಾಡ್ಕೋಬೋದು. ಕೃಷಿಕರಿಗೊಂದು ನಾನು ಒಂದು ಏನು ಹೇಳ್ತೀನಿ ಅಂದರೆ, ಸೋಲು ಇದ್ದಿದ್ದೆ, ಬಟ್ ನಾವು ಈಗೇನು ಗೆದ್ದಿದ್ದೀವಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಪ್ರಯತ್ನ ಬಿಡಬಾರ್ದು. ಕೃಷಿಲಿ ಪ್ರಯತ್ನ ಬಿಟ್ವಿ ಅಂದರೆ, ನಾವು ಪ್ರಯತ್ನ ಮಾಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಸಕ್ಸಸ್ ಆಗಿ ಸಾಧ್ಯ ಇಲ್ಲ. ಸೊ ನಾವು ಒಂದು ಏನೋ ಆಗ್ಬೋದು ಅಂತೇಳಿ ದೇವ್ರ ಮೇಲೆ ಭಾರ ಹಾಕಿ ಭೂಮಿ ತಾಯಿ ಮೇಲೆ ನಂಬ್ಕೊಂಡು ಇಷ್ಟೆಲ್ಲ ಮಾಡ್ತಾಯಿದ್ದೀವಿ. ನೋಡೋಣ ಪ್ರತಿಯೊಂದು ವೀಡಿಯೋಸ್ಗಳು ನಮ್ದು ಹೆಂಗೆ ಆಗುತ್ತೆ ತೋಟ ಅದನ್ನೆಲ್ಲ ನಿಮಗೆ ಅಪ್ಡೇಟ್ಸ್ಗಳು ಕೊಡ್ತಾ ಇರ್ತೀನಿ ತಿಂಗಳಕ್ಕೂ. ಸೊ ನೋಡುವ, ನನಗೆ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಇರ್ತಾರೋ ಅಥವಾ ನೋಡ್ತಿರ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.